ಇತ್ತೀಚೆಗೆ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಧರ್ಮಸ್ಥಳದಲ್ಲಿ ನಾಪತ್ತೆಯಾದ ಅನನ್ಯ ಭಟ್ ಕೇಸ್ನ ಬಗ್ಗೆ ಇದೀಗ ದೂರು ದಾಖಲಾಗಿದೆ. 22 ವರ್ಷ ಆದ್ಮೇಲೆ ಆಕೆ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ ಆಕೆಯ ತಾಯಿ ದೂರನ್ನ ಕೊಟ್ಟಿದ್ದಾರೆ. ಎಸ್ಪಿಗೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವರು ದೂರನ್ನ ಕೊಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಕೆಲವೊಂದು ಕಹಿ ಸತ್ಯಗಳನ್ನ ಹೇಳಿದ್ದಾರೆ. ಆಗ್ಲೇ ಕಂಪ್ಲೇಂಟ್ ಕೊಡಬಹುದಾಗಿತ್ತಲ್ಲ ಅಂತೇಳಿ ಸಹಜವಾಗಿ ಅನ್ಸುತ್ತೆ ಈ ಪ್ರಕರಣದಲ್ಲಿ. ಆಗ ಕಂಪ್ಲೇಂಟ್ ಕೊಡಕ್ ಹೋದಾಗ ಏನಾಗಿತ್ತು ಅಂತ ಹೇಳಿ ಮಾಧ್ಯಮಗಳ ಮುಂದೆ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವರು ಹೇಳ್ಕೊಂಡಿದ್ದಾರೆ. ಧರ್ಮಸ್ಥಳ ಠಾಣೆಗೂ ಕೂಡ ಅನನ್ಯ ಭಟ್ ತಾಯಿ ದೂರನ್ನ ಕೊಟ್ಟಿದ್ದಾರೆ. 2003ರಲ್ಲಿ MBBS ಓದ್ತಾ ಇದ್ಲು ಈಕೆ ಅನನ್ಯ ಭಟ್. 2003ರಲ್ಲೇ ಆಕೆ ನಾಪತ್ತೆ ಆಗ್ಬಿಡ್ತಾಳೆ ದಿಢೀರಂತ. ಮಣಿಪಾಲ್ ಕಸ್ತೂರ್ಬಾ ಕಾಲೇಜಲ್ಲಿ ಅನನ್ಯ ಭಟ್ MBBS ಓದ್ತಾ ಇರ್ತಾಳೆ. ಇಬ್ರು ಗೆಳತಿಯರ ಜೊತೆಯಲ್ಲಿ ಧರ್ಮಸ್ಥಳಕ್ಕೆ ಅಂತ ಹೇಳಿ ಅನನ್ಯ ಭಟ್ ಬಂದಿರ್ತಾಳೆ. ಸ್ನೇಹಿತೆಯರ ಜೊತೆ ಇದ್ದಾಗ ಅನನ್ಯ ಭಟ್ ನಾಪತ್ತೆ ಆಗ್ಬಿಡ್ತಾಳೆ. ಅವತ್ತೇ ಬೆಳ್ತಂಗಡಿ ಠಾಣೆಗೆ ದೂರನ್ನ ಕೊಡೋದಕ್ಕೆ ಅನನ್ಯ ಭಟ್ ತಾಯಿ ಸುಜಾತಾ ಅವರು ಹೋಗಿರ್ತಾರೆ. ಆದ್ರೆ ಪೊಲೀಸರು ಯಾವುದೇ ಕಾರಣಕ್ಕೂ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ತಗೊಂಡಿರಲ್ಲ, ರೆಡಿ ಇರಲ್ಲ ಪೊಲೀಸರು. ಆಗೇನಾಗುತ್ತೆ ಅಂದ್ರೆ ನೋಡಿ, ಬೆಚ್ಚಿ ಬೀಳಿಸುವಂತ ಸತ್ಯ. ಸ್ಟೇಷನ್ ಹತ್ರ ಸುಜಾತಾ ಭಟ್ ಇದ್ದಾಗ 4 ಜನ ಅವರನ್ನು ಕರ್ಕೊಂಡು ಹೋಗ್ತಾರೆ, ಎಳ್ಕೊಂಡು ಹೋಗ್ತಾರೆ. ಲಿಟ್ರಲಿ ನಿನ್ನ ಮಗಳನ್ನ ತೋರಿಸ್ತೀವಿ ಬಾ ಅಂತ ಹೇಳಿ ಆ 4 ಜನ ಕಿರಾತಕರು ಎಳ್ಕೊಂಡು ಹೋಗಿದ್ದಾರೆ. ಅದಾದ್ಮೇಲೆ ಸುಜಾತಾ ಭಟ್ ಅವರನ್ನ ಒಂದು ರೂಮಲ್ಲಿ 4 ಜನ ಕೂಡ ಹಾಕ್ತಾರಂತೆ. ಅವತ್ತಿನ ಘಟನೆ ಬಗ್ಗೆ ಅನನ್ಯ ಭಟ್ ತಾಯಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನು ಮೊನ್ನೆ ವ್ಯಕ್ತಿಯೊಬ್ರು ನ್ಯಾಯಾಲಯದ ಮುಂದೆ ಹಾಜರಾಗಿ ಅನೇಕ ಮೃತದೇಹಗಳನ್ನ ನಾನು ಹೂತು ಹಾಕಿದ್ದೀನಿ ಅಂತ ಹೇಳ್ಕೊಂಡಿದ್ರಲ್ಲ, ಅದಾದ್ಮೇಲೆ ಒಂದೊಂದೇ ಕೇಸ್ಗಳು ಇದೀಗ ಬರ್ತಾ ಇದೆ ಹೊರಗೆ. ನನ್ನ ಮಗಳು ಕಾಣೆಯಾಗಿದ್ದು 2003 ನಾನು ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ. ಅಲ್ಲಿಂದ ವಾಪಸ್ ಬರಬೇಕಾಗಿದ್ದರೆ 2 ಡೇಸ್ ಆಗಿತ್ತು. ಅಲ್ಲಿಂದ ಬಂದ ಮೇಲೆ ಅವಳನ್ನು ಹುಡುಕಿದವಾಗ ಅವಳು ಸಿಗಲಿಲ್ಲ. ಬೆಳ್ತಂಗಡಿ ಸ್ಟೇಷನ್ಗೆ ಹೋಗಿ ಕೇಳಿದವಾಗ ಆವಾಗ ಧರ್ಮಸ್ಥಳ ಸ್ಟೇಷನ್ ಇರಲಿಲ್ಲ, ಬೆಳ್ತಂಗಡಿ ಸ್ಟೇಷನ್ ಇದ್ದಿದ್ದು. ಆವಾಗ ಕೇಳಿದವಾಗ ಹೇಳಿದರು, ನಮಗೇನು ಮಿಸ್ಸಿಂಗ್ ಆಗಿದ್ದರೆ ನೀವು ಹೋಗಮ್ಮ, ಯಾವನ ಜೊತೆಗೆ ಹೋಗಿರ್ಬೋದು, ಹುಡ್ಕಮ್ಮ, ನಮಗೇನು ಅದೇ ಕೆಲಸನಾ ಅಂತ ಹೇಳಿ, ನಮಗೇನು ಬೇರೆ ಕೆಲಸ ಇಲ್ವಾ ಅಂತ ಹೇಳಿ ಸ್ವಲ್ಪ ಇದರಿಂದ ನನ್ನನ್ನು ಕಳಿಸಿದ್ರು. ಅಲ್ಲಿಂದ ವಾಪಸ್ ಕಳಿಸಿದವಾಗ ನಾನು ಹೊರಗಡೆ ಬಂದು ಕುಳಿತುಕೊಂಡಿದ್ದವಾಗ ಯಾರೋ 4 ಜನ ಬಂದ್ಕೊಂಡು ನನ್ನನ್ನು ಹೇಳ್ಕೊಂಡು, ನಾನು ನೋಡಿದ್ದೀವಿ, ಬನ್ನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ 4 ಜನ ಕರ್ಕೊಂಡು ಹೋಗಿ ರೂಮ್ ಒಳಗಡೆ ಕೂಡ ಹಾಕಿಬಿಟ್ಟು ಅಲ್ಲಿಂದ ನಾನು ಬೆಳಿಗ್ಗೆ 5-5:30 ಅಷ್ಟೊತ್ತಿಗೆ ಹೊರಗಡೆ ಕರ್ಕೊಂಡು ಬಂದು ಪ್ಲೇಸಲ್ಲಿ ಬಿಟ್ಟು ತಲೆಗೊಂದು ಹೊಡೆದಿದ್ದಾರೆ. ಇಲ್ಲಿ ಮಾರ್ಕ್ ಇದೆ, ಆಮೇಲೆ ಕೈಯಲ್ಲಿನೂ ಮಾರ್ಕ್ಗಳಿದ್ದಾವೆ, ಕಟ್ಟಿ ಹಾಕಿರುವಂಥದ್ದು. 2 ಕೈಯಲ್ಲೂ ಮಾರ್ಕ್ ಇದೆ. ಕೈ ಬೆಂಡಾಗಿದೆ, ಈ ಕೈ ನೋಡಿ ಬೇಕಾಗಿದ್ರೆ. ಯಾರು ಅಂತ ಗೊತ್ತಿಲ್ಲ ನನಗೆ ಆವಾಗ ಅಷ್ಟು ನಾನು ಇದಿರಲಿಲ್ಲ. ಆಮೇಲೆ ಹೊಡೆದವಾಗ ನನಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದೀನಿ. DNA ಟೆಸ್ಟ್ ಮಾಡಿ ಏನಾದರೂ ನನ್ನ ಮಗಳ ಅಸ್ಥಿ ಸಿಕ್ಕಿದರೆ ಅವಳನ್ನು ಸನಾತನ ಹಿಂದೂ ಬ್ರಾಹ್ಮಣ ಪ್ರಕಾರ ಸಂಪ್ರದಾಯದ ಪ್ರಕಾರ ಅವಳನ್ನು ಒಂದು ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂತ ಹೇಳಿ ನಾನು ಜೊತೆಗೆ ಅಷ್ಟೇ, ಅದೇ ಮಾತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ವ್ಯಕ್ತಿಯೊಬ್ರು ಬರ್ತಾರೆ, ಧರ್ಮಸ್ಥಳದಲ್ಲಿ ನಾನು 100 ಹೆಣಗಳನ್ನ ಹೂತು ಹಾಕಿದ್ದೀನಿ, ಪಾಪ ಪ್ರಜ್ಞೆ ಕಾಡ್ತಿದೆ ಅಂತ ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಇದು ಸಾಧ್ಯನಾ ಅಂತಾನೂ ಚರ್ಚೆಗಳಾಗ್ತಾ ಇತ್ತು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಂದೊಂದೇ ಕೇಸ್ ಈಗ ಆಗ್ತಾ ಇದೆ. ಈ ಅನನ್ಯ ಭಟ್ ಕೇಸಲ್ಲಿ ಏನಾಯ್ತಂತೆ 2003ರಲ್ಲಿ ಆಕೆಯ ತಾಯಿ ಹೇಳ್ಕೊಂಡಂಗೆ. ಶರ್ಮಿತಾ, ಈ ಪ್ರಕರಣದ ಎಳೆ ಆರಂಭಗೊಳ್ಳೋದು 2003, ಅಂದ್ರೆ ಇಂದಿಗೆ ಸುಮಾರು 22 ವರ್ಷಗಳ ಹಿಂದೆ. ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಮಂಗಳೂರಿನ SP ಕಚೇರಿಗೆ ಮತ್ತು ಧರ್ಮಸ್ಥಳ ಕಚೇರಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. 22 ವರ್ಷಗಳ ಹಿಂದೆ ನನ್ನ ಮಗಳು ಅನನ್ಯ ಭಟ್ ತನ್ನ ಸ್ನೇಹಿತರೊಂದಿಗೆ ಧರ್ಮಸ್ಥಳಕ್ಕೆ ಬಂದಾಗ ಅಲ್ಲಿ ಮಿಸ್ಸಿಂಗ್ ಆಗಿದ್ದಾಳೆ. ಆನಂತರವಾಗಿ 3 ದಿನಗಳ ಬಳಿಕ, ಅಂದ್ರೆ ನಾನು ಆವಾಗ ಕೋಲ್ಕತ್ತಾದಲ್ಲಿ ಡ್ಯೂಟಿಯಲ್ಲಿದ್ದೆ, ಅಲ್ಲಿಂದ ಧರ್ಮಸ್ಥಳಕ್ಕೆ ಬರೋಕ್ಕೆ 3 ದಿನಗಳು ಹಿಡಿಯಿತು. ಆನಂತರವಾಗಿ 3 ದಿನಗಳ ಬಳಿಕ ಧರ್ಮಸ್ಥಳದಲ್ಲಿ ಹುಡುಕಾಡಿದಾಗ ಎಲ್ಲೂ ಕೂಡ ಆಕೆಯ ಸುಳಿವು ಸಿಕ್ಕಿಲ್ಲ. ಆನಂತರವಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಟ್ಟಂತ ಸಂದರ್ಭದಲ್ಲಿ ಅವರು ಉಡಾಫಿಯಾಗಿ ಒಂದು ಉತ್ತರವನ್ನು ಕೊಟ್ಟರು. ಯಾರೋ ಜೊತೆ ಓಡಿ ಹೋಗಿರ್ಬೋದು, ನೀನು ಹುಡುಕು ಅಂತ ಹೇಳಿ ಉತ್ತರವನ್ನು ಕೊಟ್ಟರು. ಆನಂತರವಾಗಿ ಅಲ್ಲೇ ಪ್ರಮುಖರ ಬಳಿ ಕೇಳಿದಾಗ ನನಗೆ ಅಲ್ಲಿ ದೌರ್ಜನ್ಯ ಎಸಗಲಾಯಿತು. ಅಲ್ಲಿ 3 ಮಂದಿ ಶ್ವೇತವರ್ಣಧಾರಿ ವಸ್ತ್ರವನ್ನ ಹಾಕಿಕೊಂಡು ಬಂದಂತಹ 3 ಮಂದಿ ನನಗೆ ಹಲ್ಲೆಯನ್ನು ಮಾಡಿದ್ರು, ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ರು, ನನ್ನ ತಲೆ ಮೇಲೆ ಹೊಡೆದ್ರು. ಆನಂತರವಾಗಿ 3 ತಿಂಗಳ ಕಾಲ ನಾನು ಕೋಮಾ ಸ್ಟೇಜಲ್ಲಿದ್ದೆ. ಅಲ್ಲಿಂದ ಇಲ್ಲಿವರೆಗೆ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೆ, ಆದರೆ ಎಲ್ಲೂ ಕೂಡ ನನಗೆ ಸಪೋರ್ಟ್ ಅಥವಾ ಬೆಂಬಲ ಅನ್ನೋದು ಸಿಕ್ಕಿರಲಿಲ್ಲ. ಆದರೆ ಇತ್ತೀಚೆಗೆ ಓರ್ವ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಕೋರ್ಟಿಗೆ ಬಂದರು, ಅಂದರೆ ಬೆಳ್ತಂಗಡಿ
ಕೋರ್ಟಿಗೆ ಬಂದು ತನ್ನ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ನಾನು ಧರ್ಮಸ್ಥಳದಲ್ಲಿ 100 ಹೆಣಗಳನ್ನು ಹೂತು ಹಾಕಿದ್ದೀನಿ ಎಂಬ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಅದೇ ಹೇಳಿಕೆಯ ಭರವಸೆಯೊಂದಿಗೆ ನಾನು ಮತ್ತೆ ಧರ್ಮಸ್ಥಳಕ್ಕೆ ಬಂದಿದ್ದೇನೆ. ನನ್ನ ಮಗಳ ಅಸ್ಥಿಪಂಜರ ಸಿಕ್ಕಿದ್ರೆ ಅದಕ್ಕೆ ಹಿಂದೂ ಧರ್ಮದ ಪ್ರಕಾರ ಅಂದರೆ ಬ್ರಾಹ್ಮಣ ಕುಲದವಳ ಅಂತ ನಾನು ನನ್ನ ಧರ್ಮದ ಪ್ರಕಾರವಾಗಿ ಅದಕ್ಕೆ ಒಂದು ಮೋಕ್ಷವನ್ನು ಕೊಡಬೇಕು. ಅದೇ ನನ್ನ ಏಕೈಕ ಗುರಿ. ಇಲ್ಲಿ ಯಾರನ್ನೋ ಟಾರ್ಗೆಟ್ ಮಾಡೋದಾಗಿರ್ಬೋದು, ಯಾರನ್ನೋ ದೂಷಣೆ ಮಾಡೋಕೆ ನಾನು ಬಂದಿಲ್ಲ. ನನ್ನ ಮಗಳ ಅಸ್ಥಿ ಪಂಜರವನ್ನ ಕೊಂಡೋಗೋಕೆ ಬಂದಿದ್ದೀನಿ ಎಂಬ ಮಾತುಗಳನ್ನು ಹೇಳಿದ್ದಾರೆ. ಸದ್ಯ SP ಅವರು ಧರ್ಮಸ್ಥಳ ಠಾಣೆಗೆ ಆ ಕೇಸನ್ನು ವರ್ಗಾವಣೆ ಮಾಡಿದ್ದಾರೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ದೂರಿನ ಅನ್ವಯ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾರೆ ಅನ್ನೋದನ್ನ ಕಾದೊಡ್ಬೇಕಾಗಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಈ ಸುದ್ದಿಯನ್ನ. ನಿಮಗೆ ಥ್ಯಾಂಕ್ ಯು ಸೋ ಮಚ್ ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.